ಈಗ ಮೆಕ್ಕೆಜೋಳದ ಬಂದಿದೆ, ಅವರ ದರ ಭಾಳ ಕಡಿಮೆ ಇದೆ, 3,000 ಕೊಡಿ ಅಂತ ಹೋರಾಟ ನಡೀತಾ ಇದೆ. ಇದುವರೆಗೂ ತೀರ್ಮಾನ ಈ ಸರ್ಕಾರ ತಗೊಂಡಿಲ್ಲ. ಯಾಕೆಂತಂದರೆ ಅವರು ಇಂಟರ್ನಲ್ ಬಿಕ್ರಿಂಗಲ್ಲೇ ಇದ್ದಾರೆ, ಬಿಕ್ರಿಂಗ್ ಈಗಲೂ ಕೂಡ. ಆದ್ದರಿಂದ ರೈತರ ಸಮಸ್ಯೆಗಳು ಮೇಲಿಂದ ಮೇಲೆ ಹೆಚ್ಚಾಗ್ತಾ ಹೋಗ್ತಾ ಇವೆ. ಆ ಕಾರಣದಿಂದ ನೀವು ಶಾಸಕರ ಖರೀದಿಗಾಗಿ ಇದನ್ನು ತೆರೆದಿಟ್ಕೊಂಡಿದ್ದೀರಿ. ರೈತರ ಮೆಕ್ಕೆಜೋಳ ಖರೀದಿಗಾಗಿಯೂ ಕೂಡ ಒಂದು ಇದನ್ನು ತೆಗೀರಿ, ಹೋಗಲಿ. ಯಾಕೆ ಅವರ ಸಮಸ್ಯೆ ನಿಮಗೆ ಮುಖ್ಯ ಅಲ್ವಾ? ಇದು ಪ್ರಶ್ನೆ ಈಗ ರೈತರ ಮಧ್ಯದಲ್ಲಿದೆ. ಇಡೀ ರಾಜ್ಯದ ರೈತರು ಕುಪಿತುಕೊಂಡಿದ್ದಾರೆ. ನಿಮಗೆ ಉತ್ತರ ಕೊಡಲೇಬೇಕಲ್ಲ, ನೀವು ಕೇಳ್ತೀರಿ ಅಂತ ಅದನ್ನು ಒಂದು ಬಿಟ್ಟಿದ್ದೀನಿ. ಮುಂದಕ್ಕೆ ಮಾತಾಡ್ತೀರಲ್ಲ ನೀವು, ಅವಾಗ ಕೊಡ್ತೀನಿ. ನೀವೇನು ನನ್ನನ್ನು ಬಿಟ್ಬಿಡ್ತೀರ ಸುಮ್ಮನೆ? ನನಗೆ ಗೊತ್ತಿಲ್ವಾ? ನೀವೆಲ್ಲಿ ಮರ್ತು ಬಿಡ್ತೀರೋ ಅಂತ ಹಂಗೆ ಹೇಳಿದ್ದೀನಿ. ಮತ್ತೆ ನೀವು ಕೇಳ್ತೀರಿ, ಅವಾಗ ಹೇಳ್ತೀನಿ. ಈ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಆದ್ದರಿಂದ ರೈತರ ಸಮಸ್ಯೆಗಳಿಗೆ ಸಂಪೂರ್ಣವಾದ ಪರಿಹಾರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಅನೇಕ ಸಮಸ್ಯೆಗಳಿದ್ರೂ ಕೂಡ ಇನ್ನೂ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ತಾರೆ. DK ಶಿವಕುಮಾರ್ ಅವರು ಹೇಳ್ತಾರೆ, DCM ಅವರು, 2.5 ವರ್ಷ ಆಗಿದೆ, ನನಗೆ ಕೊಡಬೇಕಾಗಿತ್ತು, ನನಗೆ ವಾಪಸ್ ಕೊಡಿ, ಇಲ್ಲ ಅಂತ ನಾನು ಬಿಡೋದಿಲ್ಲ ಅಂತ. ಇವ್ರನ್ನ ಕೊಡೆ, ಇವ್ರನ್ನ ಬಿಡೆ. ಇವರ ಈ ಕಚ್ಚಾಟ ತಿಕ್ಕಾಟದಲ್ಲಿ ಇಡೀ ರಾಜ್ಯದಲ್ಲಿ ಜನ ಇವತ್ತು ಕಂಗಾಲಾಗಿದ್ದಾರೆ. ನಿಮ್ಮ ಸರ್ಕಾರ ಇರ್ತದೋ ಬಿಡ್ತದೋ ನಮ್ಮ ಪ್ರಶ್ನೆ ಇಲ್ಲ. ನೀವು ಅಧಿಕಾರ ಹಸ್ತಾಂತರ ಮಾಡ್ತೀರೋ ಇರ್ತೀರೋ ನಮ್ಮ ಪ್ರಶ್ನೆ ಇಲ್ಲ. ನಮಗೆ 5 ವರ್ಷಕ್ಕೆ ಜನ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಜನರ ಸಮಸ್ಯೆಗಳನ್ನು ಆಧರಿಸಿ ಇವತ್ತು ಸರ್ಕಾರ ಕೆಲಸ ಮಾಡಬೇಕು. ಆದರೆ ಸಂಪೂರ್ಣವಾಗಿ ವಿಫಲವಾಗಿದೆ. ಅಭಿವೃದ್ಧಿ ಶೂನ್ಯವಾಗಿದೆ. ಇದುವರೆಗೂ ಅಭಿವೃದ್ಧಿಯ ಇನ್ನೂ ಆ ಕಾರ್ಯಕ್ಕೆ ಕೈ ಹಾಕಿಲ್ಲ. ಒಂದು ಸಮಯ ಹೈಕಮಾಂಡ್ ಅನ್ನೋದೇನಾದರೂ ಬದುಕಿದ್ದಿದ್ರೆ ಯಾರು ಬಾಯಿ ಮುಚ್ಕೊಂಡು ಕುಳ್ತೀರಿ ಅಂತ ಕುಳಿಸ್ತಿದ್ರು. ತೀರ್ಮಾನ ನಮ್ಮದು ನಿಮ್ಮದಲ್ಲ ಅಂತ ಹೇಳ್ತಿದ್ರು. ಅಲ್ಲೇನು ಇಲ್ಲದೆ ಇರೋದಕ್ಕೆ ಇಲ್ಲೇ ಹೈಕಮಾಂಡು ಈ ಕಡೆಯಿಂದ ಆ ಕಡೆ ಬಲೆ ಬಿದ್ದಾಗ ಕುಂಟೆಯಲ್ಲಿ ಮೀನಿದು, ಈ ಮೀನು ಈ ಕಡೆ ಜಂಪು, ಆ ಮೀನು ಈ ಕಡೆ ಜಂಪು, ಇಷ್ಟು ಮಾಡ್ತಿರ್ತಾವಲ್ಲ, ನಡೀತಾ ಇದೆ. ಈಗ ಕಳ್ಳ ಸಿಕ್ಕಾಕೊಳ್ತಾನೆ. ಕಳ್ಳ ಸಿಕ್ಕಾಕೊಂಡು ಏನು ಮಾಡಿದೆ ಅಂದ್ರೆ ನಾನು ಮಾಡಲೇ ಇಲ್ಲ, ಬೇರೆಯವ್ರ ಹೆಸರುಗಳು ಹೇಳ್ತಾನೆ ಇರ್ತಾನೆ. ಅವರೆಲ್ಲ ಕಳ್ಳರು, ಪೊಲೀಸ್ನವ್ರು ಅವ್ರನ್ನೂ ಬಿಡ್ತಾರೆ, ಕೇಳ್ತಾರೆ. ಆದರೆ ಕಳ್ಳ ಅಲ್ಲ. ಕೊನೆಗೆ ಯಾರು ಕಳ್ಳ ಅಂದರೆ ಹೇಳ್ದವನೇ ಕಳ್ಳ, ಸಿಕ್ಕಾಕೊಂಡು. ಕಾಂಗ್ರೆಸ್ ಅನ್ನೋದು ಹೆಂಗಿದೆ ಅಂತಂದರೆ, ಇಟ್ ಈಸ್ ಎ ಪಾರ್ಟಿ ಆಫ್ ಎ ಪಿಕ್ ಪಾಕೆಟ್ಸ್. ಒಂದು ಸಂತೆಗೆ ಹೋದ್ರಂತೆ 4-5 ಜನ ಪಿಕ್ ಪಾಕೆಟ್ ಮಾಡೋಕ್ಕೆ ಅಂತ. ಒಬ್ಬ ರೈತ ಏನೋ ದುಡ್ಡು ಇಟ್ಕೊಂಡಿರೋದನ್ನು ಹಿಡಿದ್ಬಿಟ್ರು, ಕೈಲಿ ಕಿತ್ಕೊಬಿಟ್ಟ. ಆದ್ರೆ ರೈತ ಇವನ್ ಕೈ ಹಿಡಿದ್ಬಿಟ್ಟ. ಈ ಜೊತೆಯಲ್ಲಿದ್ರಲ್ಲ ಅವರೆಲ್ಲ ಸೇರಿ ಪಿಕ್ ಪಾಕೆಟ್ ಅಂತ ಇವರೇ ಕೂಗಿದ್ರು. ಕೂಗ್ಬಿಟ್ಟು ಅವನೇನು ಮಾಡ್ದ, ದುಡ್ಡನ್ನು ಕಿತ್ಕೊಂಡು ಅವ್ನು ಓಡಕ್ಕೆ ಶುರು ಮಾಡ್ದ. ಹಿಡ್ಕೋ ಅಂತ ಈ ಕಳ್ಳರು, ಈ ಪಿಕ್ ಪಾಕೆಟರ್ಸ್ ಇವನ್ ಜೊತೆಯಲ್ಲಿ ಬಂದಿದ್ರಲ್ಲ ಅವರೇ ಓಡಿಸ್ಕೊಂಡು ಹೋದ್ರು ಅವನ್ನ. ಹೋಗ್ತಾ ಎಲ್ಲ ಹಂಚ್ಕೊಂಡು ಹಂಗೆ ಹೊರಟೋದ್ರು. ಈ ರೈತ ಇಲ್ಲೇ ಕಾಯ್ತಿದ್ದ. ಅವ್ರು ಕರ್ಕೊಂಡು ಹೋಗವ್ರೆ, ಪಾಪ ಅವ್ರು ಕರ್ಕೊಂಬಂದು ವಾಪಸ್ ಕೊಡಿಸ್ತಾರೆ ನನಗೆ ದುಡ್ಡು ಅಂತ. ಹಂಗೆ ಕಾಂಗ್ರೆಸ್ನವರೆಲ್ಲ ಪಿಕ್ ಪಾಕೆಟರ್ಸೆ, ಅವರು ಜೊತೆಯಲ್ಲೇ ದುಡ್ಡಿನ ಜೊತೆಯಲ್ಲೇ ಓಡೋಗ್ಬಿಡ್ತಾರೆ.